ಗೆಳೆಯರೇ ನಮಸ್ಕಾರ. ಮಹಾಸತ್ಯಕ್ಕೆ ಸ್ವಾಗತ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ನೋಡುತ್ತಾ ಹೋದರೆ ಭಾರತ ಕಳೆದುಕೊಂಡದ್ದೇ ಹೆಚ್ಚು. ಅಫಘಾನಿಸ್ತಾನ, ಪಾಕಿಸ್ತಾನ, POK, ಗಿಲ್ಗಿಟ್ ಬಾಲ್ಟಿಸ್ತಾನ, ಅಕ್ಸೈ ಚಿನ್ ಹೀಗೆ ಭಾರತ ತನ್ನ ಹಲವಾರು ಭೂಭಾಗವನ್ನು ಕಳೆದುಕೊಂಡಿದೆ. ಸಿಕ್ಕಿಂ ಒಂದನ್ನು ಮಾತ್ರ ನಾವು ಪಡೆದುಕೊಂಡಿದ್ದೇವೆ. ಈಗ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಒಂದು ಒಳ್ಳೆಯ ಭಾರತ ತನ್ನ ಭೂಭಾಗವನ್ನು ವಿಸ್ತರಣೆ ಮಾಡುವ ಸಿಹಿ ಸುದ್ದಿ ಅದು. ದೊಡ್ಡದಾದ ಭೂಪ್ರದೇಶ ಭಾರತದೊಂದಿಗೆ ವಿಲೀನ ಆಗಲು ಸಿದ್ಧವಾಗಿದೆ. ಕೇಂದ್ರ ಸರ್ಕಾರ ಸದ್ದಿಲ್ಲದೆ ಈ ಬಗ್ಗೆ ಕಾರ್ಯಪ್ರವೃತ್ತವಾಗಿದೆ. ವಿಲೀನ ಒಪ್ಪಂದವೂ ಕೂಡ ಆಗಿ ಹೋಗಿದೆ. ಅಂದುಕೊಂಡಂತೆ ಆಗಿ ಹೋದರೆ ನಾವು ಭಾರತದ ಭೂಪಟದ ಬದಲಾವಣೆ ಮಾಡಿಕೊಂಡು ಇನ್ನು ದೊಡ್ಡದಾಗಿ ಬರೆಯಬೇಕಾಗುತ್ತದೆ. ಎಲ್ಲರಿಗೂ ಈಗ ಯೋಚಿಸಿದ್ದಾರೆ, ಭಾರತದ ಜೊತೆ ಸೇರಿಕೊಳ್ಳುವ ಆ ಭೂಪ್ರದೇಶ ಯಾವುದೆಂದು. POK ಸೇರುತ್ತಾ, ಅಥವಾ ಬಾಂಗ್ಲಾದ ಭೂಭಾಗವಾ, ಅಥವಾ ಅಕ್ಸೈ ಚಿನ್, ಅಥವಾ ಭೂತಾನ? ಇದು ಯಾವುದೂ ಅಲ್ಲ. ಬನ್ನಿ ಆ ಕುರಿತಾದ ಒಂದು ಮಾಹಿತಿಯನ್ನು ನೋಡೋಣ. ಗೆಳೆಯರೇ, ಮಯನ್ಮಾರ್ ಗಡಿ ಭಾಗದಲ್ಲಿ ಮಯನ್ಮಾರ್ ಒಂದು ದೊಡ್ಡ ಭೂಪ್ರದೇಶವನ್ನು ಭಾರತ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಿದೆ. ಮಯನ್ಮಾರ್ನ ಆ ಭೂಭಾಗ ಒಂದು 10 ಅಥವಾ 20 ಎಕರೆ ಅಥವಾ 100 ಎಕರೆ ಭೂಪ್ರದೇಶವಲ್ಲ. ಒಂದು ಇಡೀ ರಾಜ್ಯವೇ ಭಾರತದೊಂದಿಗೆ ವಿಲೀನ ಆಗಲು ಸಿದ್ಧವಾಗುತ್ತಿದೆ. ಅವರ ಜೊತೆ ಮಾತುಕತೆಯು ಮುಕ್ತಾಯದ ಹಂತದಲ್ಲಿದೆ. ಅಲ್ಲಿನ ಬಂಡುಕೋರ ಗುಂಪುಗಳು ಭಾರತಕ್ಕೆ ಬಂದಿದ್ದಾರೆ. ಮಿಜೋರಾಂನ ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದಾರೆ. ವಿಲೀನ ಒಡಂಬಡಿಕೆಗೆ ಸಹಿ ಕೂಡ ಹಾಕಿದ್ದಾರೆ. ಅದು ಅಲ್ಲದೆ ಭಾರತದ ಒಬ್ಬರು ಕೇಂದ್ರದ ಲೋಕಸಭೆಯ ಸದಸ್ಯರು ಮಯನ್ಮಾರಿಗೆ ಗಡಿ ದಾಟಿ ಕಾಲುನಡಿಗೆಯಲ್ಲಿ ಅಲ್ಲಿಗೆ ಹೋಗಿ ಬಂಡುಕೋರರ ಗುಂಪಿನ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ಒಂದೆರಡು ದಿನದಲ್ಲಿ ನಡೆದ ವಿದ್ಯಮಾನವಲ್ಲ. ಕೇಂದ್ರ ಸರ್ಕಾರ ಹಲವು ತಿಂಗಳುಗಳಿಂದ ಅನೇಕ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ. ಮಣಿಪುರದ ಮುಖ್ಯಮಂತ್ರಿಯು ರಾಜೀನಾಮೆ ನೀಡಿ ಅಲ್ಲಿ ಹೊಸ ಗವರ್ನರ್ ಆಗಿ VK ಸಿಂಗ್ ಅಧಿಕಾರ ವಹಿಸಿದ್ದು, ಇದು ಎಲ್ಲ ಈ ವಿದ್ಯಮಾನಗಳು ಮಯನ್ಮಾರ್ನ ಭೂಭಾಗವನ್ನು ಭಾರತಕ್ಕೆ ಸೇರಿಸುವ ಸಲುವಾಗಿ ನಡೆದವುಗಳು. ಈಶಾನ್ಯ ಭಾರತದಲ್ಲಿ ಈ ಬಂಡುಕೋರ ಗುಂಪುಗಳು ಭಾರತಕ್ಕೆ ಯಾವಾಗಲೂ ತಲೆನೋವಾಗಿ ಪರಿಣಮಿಸುತ್ತಿದ್ದುವು. ಅವರದೇ ಆದ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡುತ್ತಿದ್ದರು. ಈಗ ಆ ಎಲ್ಲ ಬಂಡುಕೋರ ಗುಂಪುಗಳು ಭಾರತಕ್ಕೆ ಸೇರಿಕೊಳ್ಳುವುದು ಒಂದು ಆರೋಗ್ಯಕರ ಬೆಳವಣಿಗೆ ಆಗಿರುತ್ತದೆ. ಮಣಿಪುರ ಸುಮಾರು ವರ್ಷದಿಂದ ಸಂಘರ್ಷ ಪೀಡಿತವಾಗಿತ್ತು. ಈಗ ಗೃಹ ಸಚಿವ ಅಮಿತ್ ಶಾ ರವರು ಶಾಂತಿಯನ್ನು ಕಾಪಾಡುವ ಸಲುವಾಗಿ ಅದರ ಮೂಲಕ್ಕೆ ಕೈ ಹಾಕಿ ಶುಶ್ರೂಷೆ ಮಾಡಬೇಕಾಗಿದೆ. ಅದರ ಒಂದು ಭಾಗವೇ ಈ ಗ್ರೇಟರ್ ಮಿಜೋರಾಮನ್ನು ಇನ್ನಷ್ಟು ವಿಸ್ತರಣೆ ಮಾಡುವುದು. ಜೋ ಕಮ್ಯುನಿಟಿ, ಚಿನ್ ಕಮ್ಯುನಿಟಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಹೊಸ ರಾಜ್ಯವನ್ನು ಉಂಟು ಮಾಡುವುದು. ಅಂದರೆ ಭಾರತದ ಭೂಭಾಗದಿಂದಲ್ಲ, ಪಕ್ಕದ ಬಾಂಗ್ಲಾದ ಭೂಭಾಗ, ಮ್ಯಾನ್ಮಾರ್ನ ದೊಡ್ಡ ಭೂಭಾಗ, ಇದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಗ್ರೇಟರ್ ಮಿಜೋರಾಂ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿತ್ತು. ಸದ್ದಿಲ್ಲದೆ ಇದರ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಈ ವಿಚಾರ ಹೊರ ಜಗತ್ತಿಗೆ ಬರಲಿಲ್ಲ, ಮಾಧ್ಯಮಕ್ಕೆ ತಿಳಿದಿರಲಿಲ್ಲ. ಎಲ್ಲ ಮುಗಿದ ಮೇಲೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾಗಿದೆ. ಮಿಜೋರಾಂನಲ್ಲಿ ಕುಕ್ಕಿ, ಜೋ ಹಾಗೂ ಚಿನ್ ಕಮ್ಯುನಿಟಿಗಳಿವೆ. ಇವರೆಲ್ಲ ಸೋದರತ್ವದ ಕಮ್ಯುನಿಟಿಗಳು. ಇದು ಒಂದೇ ಕಮ್ಯುನಿಟಿಯಲ್ಲ, ಒಂದಕ್ಕೊಂದು ಸಾಮ್ಯತೆ ಇದೆ. ತಮ್ಮಲ್ಲಿ ಸಂಬಂಧವನ್ನು ಬೆಳೆಸುತ್ತಾರೆ. ಇಲ್ಲಿರುವ ಬಹುತೇಕರು ಕ್ರೈಸ್ತರು. ಭಾರತದ ವಿಭಜನೆಯ ಸಂದರ್ಭದಲ್ಲಿ ಬ್ರಿಟಿಷರು ಸರಿಯಾಗಿ ವಿಭಜನೆ ನಡೆಸದೆ ಈ ಅನಾಹುತಗಳು ಕಾರಣವಾಗಿದೆ. ರೂಮ್ನಲ್ಲೇ ಕುಳಿತುಕೊಂಡು ಭೂಪಟ ರಚನೆ ಮಾಡುವುದರ ಫಲ ಇದಾಗಿದೆ. ಜೋ ಕಮ್ಯುನಿಟಿಗಳು ಒಂದಾಗಬೇಕೆಂದು ಹೋರಾಟ ನಡೆಸುತ್ತಿದ್ದರು, ಆದರೆ ಅದು ಅಷ್ಟು ಸುಲಭ ಇರಲಿಲ್ಲ. ಈ ಕಮ್ಯುನಿಟಿಗಳು 3 ದೇಶಗಳಲ್ಲಿ, ಅಂದರೆ ಬಾಂಗ್ಲಾ, ಭಾರತ, ಮ್ಯಾನ್ಮಾರ್ಗಳಲ್ಲಿ ಹರಿದು ಹಂಚಿ ಹೋಗಿದ್ದರು. ಮಣಿಪುರದ ಕೆಲವು ಜಿಲ್ಲೆಗಳಲ್ಲಿ, ಮಿಜೋರಾಂನಲ್ಲಿ, ಹಾಗೆ ಮಯನ್ಮಾರ್ನಲ್ಲಿ, ಚಿನ್ ರಾಜ್ಯದಲ್ಲಿ, ಹಾಗೆ ಬಾಂಗ್ಲಾದ ಚಿತ್ತಗಾಂಗ್ನಲ್ಲಿ ಈ ಕಮ್ಯುನಿಟಿಗಳು ಇವೆ. ಇವರ ಆಸೆ ಒಂದೇ, ನಾವೆಲ್ಲರೂ ಒಂದಾಗಬೇಕು, ಒಂದು ರಾಜ್ಯ ಆಗಬೇಕು, ಅಥವಾ ಒಂದು ಪ್ರತ್ಯೇಕ ಸ್ವತಂತ್ರ ದೇಶ ಆಗಬೇಕೆಂಬುದು.
ಅಂದು ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾರವರು ಅಮೆರಿಕವು ಬಾಂಗ್ಲಾ, ಭಾರತ ಮತ್ತು ಮ್ಯಾನ್ಮಾರ ಗಡಿಯಲ್ಲಿ ಒಂದು ಪ್ರತ್ಯೇಕ ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲು ಹೊರಟಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆವಾಗ ಭಾರತ ಸರ್ಕಾರವು ಆತಂಕಗೊಂಡಿತು ಮತ್ತು ಎಚ್ಚರಗೊಂಡಿತು ಹಾಗೂ ಕಾರ್ಯಪ್ರವೃತ್ತವಾಗಿ ಈಗ ಭಾರತಕ್ಕೆ ಭೂಭಾಗವನ್ನು ಸೇರಿಸಿ ಹೊಸ ರಾಜ್ಯದ ಉದಯದವರೆಗೆ ಬಂದು ನಿಂತಿದೆ. ಮ್ಯಾನ್ಮಾರ್ ಈಗ ಒಂದು ದೇಶವಾಗಿ ಉಳಿದಿಲ್ಲ. ಅಲ್ಲಿ ಹಲವಾರು ಬಂಡುಕೋರ ಗುಂಪುಗಳು ಮ್ಯಾನ್ಮಾರನ್ನು ಆಳುತ್ತಿವೆ. ಅಲ್ಲಿನ ಸೇನೆಯ ಕೈಯಲ್ಲಿ ಎಲ್ಲ ಭೂಭಾಗವಿಲ್ಲ. ರಖೈನ್ ಪ್ರಾಂತ್ಯವನ್ನು ಅರಕಾನ್ ಆರ್ಮಿಯು ಆಳುತ್ತಿದೆ. ಇದು ಒಂದೇ ಬಂಡುಕೋರ ಗುಂಪಾಗಿರುತ್ತದೆ. ಹಾಗೆಯೇ ಚಿನ್ ರಾಜ್ಯವನ್ನು 4-5 ಗುಂಪುಗಳು ಆಕ್ರಮಿಸಿಕೊಂಡು ಆಳುತ್ತಿವೆ. ಈಗ ಇದರ ಲಾಭವನ್ನು ಭಾರತ ಪಡೆದುಕೊಂಡಿದೆ. ಈ ಎಲ್ಲ ಗುಂಪುಗಳನ್ನು ಮಾತುಕತೆಗೆ ಕರೆಸಿ ಮತ್ತು ಅವರಿಂದ ಸಹಿಯನ್ನು ಪಡೆದುಕೊಂಡಿದೆ. ವಿಲೀನ ಪತ್ರಕ್ಕಾಗಿ ಸಹಿಯನ್ನು ಕೂಡ ಪಡೆದುಕೊಂಡಿದೆ. ಇದು ಗೆಳೆಯರಿ, ಭಾರತ ತನ್ನ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳುವುದರ ಬಗ್ಗೆ ಒಂದು ವಿಶೇಷ ವರದಿ. ಇದು ನಿಮಗೆ ಇಷ್ಟವಾದರೆ ನಮ್ಮ ಮಹಾಸತ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಟಮ್ ಒತ್ತಲು ಮರೆಯದಿರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ನಮಸ್ತೆ.